ಹಲೋ ನಮಸ್ಕಾರ, ನಾನು ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನಪ್ಪ ಅರ್ಪಿತಾ ಹಿಂಗೆ ರೆಡಿ ಆಗಿದ್ದಾಳೆ ಅಂತಾನ. ನಾಳೆ ನಮ್ಮದು ಫೋಟೋ ಶೂಟ್ ಇದೆ ಮದರ್ಸ್ ಡೇಗೆ. ಸೊ ಹಾಗಾಗಿ ಇವಾಗ ಔಟ್ಫಿಟ್ಸ್ ಟ್ರೈ ಮಾಡ್ತಾ ಇದ್ವಿ. ಆಲ್ ದೀಸ್ ಔಟ್ಫಿಟ್ಸ್ ಆರ್ ಫ್ರಮ್ ಮಿಲೇನಿಯಾ. ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಟ್ಯಾಗ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದಿ ಔಟ್ಫಿಟ್. ನಂಗೆ ಇಷ್ಟ ಆಯಿತು. ಇದು ಕಾರ್ಡ್ ಸೆಟ್ ಇದೆ, ಇದು ಬ್ಲೇಸರ್. ಬಟ್ ನನ್ನ ಹತ್ರ ಸೇಮ್ ಪಿಂಕ್ ಬ್ಲೇಸರ್ ಇದೆ, ಬಟ್ ಶಾರ್ಟ್ ಇದೆ. ಸೊ ಅದಕ್ಕೆ ವಿ ಆರ್ ಥಿಂಕಿಂಗ್ ಎರಡು ಎತ್ಕೊಂಡು ಹೋಗೋಣ, ಯಾವ್ದು ಚೆನ್ನಾಗಿರುತ್ತೆ ನೋಡೋಣ ಅಂತ. ಸೊ ದಿಸ್ ಈಸ್ ಒನ್ ಆಫ್ ದೆಮ್. ನಾ ಬೇರೆ ಎಲ್ಲ ಟ್ರೈ ಮಾಡೋಣ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಮೈ ವೆರಿ ಬ್ಯೂಟಿಫುಲ್ ಮೈ ಫೇವ್ರೆಟ್ ಪರ್ಸನ್ ಹಿಯರ್. ಸೊ ಬೇರೆ ಎಲ್ಲ ಟ್ರೈ ಮಾಡೋಣ. ಅವರೇ ಆ್ಯಕ್ಚುಲಿ ಐಡಿಯಾ ಕೊಟ್ಟಿದ್ದು, ನಂಗೆ ತಲೆನೇ ಓಡಲ್ಲ ವ್ಲಾಗ್ ಮಾಡಬೇಕಂತ. ಅವರು ವ್ಲಾಗ್ ಮಾಡೋಣ ಅಪ್ಪು ಅಂತ ಅಂದ್ಬಿಟ್ಟು. ದಿಸ್ ಇಸ್ ದಿ ಸೆಕೆಂಡ್ ಔಟ್ಫಿಟ್. ಡ್ರೆಸ್ ಇದೆ, ಬಟ್ ನೆಕ್ ಸೈಜ್ ತೊಗೊಳ್ಳೋಣ ಅಂತ ಅನ್ಕೊತಾ ಇದೆ. ಸ್ವಲ್ಪ ಲೂಸ್ ಆಗಿದೆ. ಆಲ್ಸೋ ಲುಕ್ ಎಟ್ ಮೈ ಟ್ಯಾನ್. ಇದು ನನ್ನ ಒರಿಜಿನಲ್ ಕಲರ್. ಇದು ಅಲ್ಲ, ಇನ್ನೂ ಬೆಳ್ಳಗಿದೆ. ಬಟ್ ನೋಡಿ, ಲುಕ್ ಎಟ್ ದ ಕಲರ್. ಹಿಂದೆಗಡೆ ನೀತು ತೋರಿಸ್ತಾರೆ ನೋಡಿ, ಅಲ್ಲಿ ಲೈನು ಹಂಗಾಗಿದೆ ನನಗೆ. ಆಲ್ಸೋ ನೋಡಿ, ಇಲ್ಲಿ ವರ್ಕೌಟ್ ಮಾಡಿ ಹೆಂಗಾಗ್ಬಿಟ್ಟಿದೆ ನನ್ನ ಶೋಲ್ಡರ್. ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು ಯೂಟ್ಯೂಬಲ್ಲಿ ಅನ್ಸುತ್ತೆ, ಅಕ್ಕ ಯಾಕೋ ಈ ನಡುವೆ ನೀವು ಮ್ಯಾನ್ಲಿ ಆಗಿ ಕಾಣಿಸ್ತಾ ಇದ್ದೀರಾ, ಆ ಕ್ಯೂಟ್ನೆಸ್ ಹೋಗ್ಬಿಟ್ಟಿದೆ ಅಂತ. ನೋಡಿ ಇಲ್ಲೆಲ್ಲ ಹೆಂಗೂ ಬಂದಿದೆ. ಫುಲ್ ವರ್ಕೌಟ್ ಮಾಡಿ. ಟ್ಯಾನ್ ಎಲ್ಲ ಕೇಳ್ತಾ ಇದ್ದಲ್ಲ, ಟ್ಯಾನ್ ಆಗಿಲ್ವಾ, ಏನು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಟ್ಯಾನ್ ಈ ರೇಂಜಿಗೆ ಆಗಿದ್ದೀನಿ ಆ್ಯಂಡ್ ಏನೂ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೆ ಅದು ಹಂಗೆ ಇದೆ ಅಂತ. ಸೊ ಯಾ, ದಿಸ್ ಇಸ್ ದಿ ನೆಕ್ಸ್ಟ್ ಒನ್. ಇನ್ನೊಂದು ಪಿಂಕ್ ಹಾಕ್ತೆ. ಆ್ಯಕ್ಚುಲಿ ಸ್ವಲ್ಪ ಟೈಟ್ ಇದೆ, ಸೊ ವಿಡಿಯೋ ಮಾಡಲಿಲ್ಲ, ಮರ್ತೋಗ್ಬಿಟ್ವಿ. ಆ್ಯಂಡ್ ನನಗೂ ಏನು ಅಷ್ಟು ಇಷ್ಟ ಆಗಿಲ್ಲ. ನೀತುಗೆ ಇಷ್ಟ ಆಯಿತು, ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಐ ಥಾಟ್ ಆಫ್ ನಾಟ್ ಡೂಯಿಂಗ್ ಇಟ್. ದಿಸ್ ಇಸ್ ದಿ ಅದರ್ ಒನ್. ಇದರಲ್ಲೇ ಬ್ಲ್ಯಾಕು ಇತ್ತು ಆ್ಯಂಡ್ ರೆಡ್ ಇತ್ತು. ಐ ಟುಕ್ ರೆಡ್. ನೋಡಿ ಹಿಂಗೆ ಅನಿಸ್ತಾ ಇದೆ. ದಿಸ್ ಇಸ್ ದಿ ಲಾಸ್ಟ್ ಒನ್. ಶರ್ಟ್ ಡ್ರೆಸ್ ಥರ. ಅಯ್ಯೋ ಇದು ಆರ್ಬಿಡ್ತು. ಗುಡ್ ಮಾರ್ನಿಂಗ್. ಇವತ್ತು ನಮ್ಮದು ಫೋಟೋ ಶೂಟ್. ಬಟ್ ಮೇಡಮ್ಗೆ ನೆನ್ನೆಯಿಂದ ಹುಷಾರಿಲ್ಲ. ಹೋಪ್ಫುಲಿ ಅವಳೆಲ್ಲ ಆರಾಮಾಗಿರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಒಂದು 2-3 ಅವರ್ ಆರಾಮಾಗಿದ್ದರೆ ಅದಾದಮೇಲೆ ಬಂದು ಮನೆಗೆ ಚೆನ್ನಾಗಿ ನಿದ್ದೆ ಮಾಡಿಸ್ಬಿಡ್ಬೋದು. ನೆನ್ನೆ ಫುಲ್ ಜಾಗರಣೆ ನಾನಂತೂ. ಅವಳು ಅಷ್ಟೇ 4:45 ಮಲಗಿದ್ಲು. ನಾನಂತೂ ಹಾರ್ಡ್ಲಿ ಸರ್ವೈವಿಂಗ್ ಆನ್ ಲೈಕ್ 45 minutes to 1 hour ಸ್ಲೀಪ್. ಯಾ, ಎಲ್ಲ ಬುಕ್ ಆಗೋಗಿತ್ತಲ್ಲ, ಸುಮ್ಮನೆ ಇನ್ನು ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಹೋಗ್ತಾ ಇದ್ದೀವಿ. ತುಂಬ ಸ್ಟ್ರೆಸ್ ಏನಿಲ್ಲ. ಆರಾಮಾಗಿ ಎಷ್ಟಾಗುತ್ತೋ ಅಷ್ಟು 1 ಅಥವಾ 2 ಔಟ್ಫಿಟ್ ಮ್ಯಾಕ್ಸಿಮಮ್ ಮುಗಿಸ್ಕೊಂಡು ಬಂದ್ಬಿಡೋಣ. ಅಲ್ಲ ಚಿಂಟು? ಡನ್. ಇವತ್ತು ಅವ್ರ ಸ್ಕೂಲಲ್ಲಿ ಬೇರೆ ಸ್ವಿಮ್ಮಿಂಗ್ ಇತ್ತು ಪಾಪ, ಅದು ಮಿಸ್ಸು. ಚಿಂಚು ಇಲ್ಲಿ ಹೊಸ ಬಟ್ಟೆ ಇಲ್ಲಿ ಹಾಲು ಕೊಡ್ತೀರಾ? ಇವಾಗ ಪೂಚಿ ಕೊಟ್ಬಿಟ್ರೆ ಹಾಲು ಬಂತು. ರೆಡಿ ಹಾಲು ರೆಡಿ. ಚಿಂಚು ಬಂಗಾರ ಎಲ್ಲಿ ಕಾಣ್ತಿಲ್ಲ. ಆರೆಂಜ್ 1 ರೂಪಾಯಿ. ಆರೆಂಜ್ 5 rupees. ಆರೆಂಜ್ ಮಾರು. ಚಿಂಚು ಆರೆಂಜ್ ಮಾರು ಬಾ. ಆರೆಂಜ್ 1 ರೂಪಾಯಿ. ಚಿಂಚು ಬಂಗಾರಿ. ವೆರಿ ಗುಡ್. ಏ ಕಳ್ಳ ಚಿಂಚು ಮೂಗಲೆಲ್ಲ ಬಂದ್ಬಿಡುತ್ತೆ, ಬಾಯಿಲಿ ಬೇಡ. ಅವ್ರು ಯಾರೋ ಇದಾರೆ ನೋಡಲ್ಲಿ, ಅಂಕಲ್ ಎತ್ಕೊಂಡು ಹೋಗ್ಬಿಡ್ತಾರೆ, ಅಣ್ಣ ಎತ್ಕೊಂಡು ಹೋಗ್ಬಿಡ್ತಾರೆ. ಚಿಂಚು ಮಮ್ಮಿ ನೋಡು.
ಹಾಯ್ ಚಿಂಚು, ಹಾಯ್ ಚಿಂಚಮ್ಮ. ಎಲ್ಲಿ ಬಂಗಾರಿ? ಕ್ಯಾಚಿ ಕ್ಯಾಚಿ. ಬನೂನ್ ಸಿಕ್ತಾ? ಬನೂನು ರಾನ್ 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 ರಾನ್. ಡೈ 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 ಡೈ. ಬಾ ಓಡ್ ಬಾ ಚಿಂಚು. ಓಕೆ ಮ್ಯಾಮ್ ಹಲೋ ಮ್ಯಾಮ್ ಅಂತೆ. ಮಿಸ್ ಯು ಹೇಳು ಮ್ಯಾಮ್ಗೆ. ಮಿಸ್ ಯು ಹೇಳು. ದಂತಗಿ ತಾಚಿ ಬಂತ. So I'm not able to put a photo. Either it will come out. Yeah. After us. Looks more like a husband now. No? She's a mixture. She's got my eyes. That is it. For her, if you want to change it right now, immediately it's I booked the photography in Congress last year when I went. Okay. I was pregnant for 6 months. ಸಾಕ ಚಿಂಚು ಹಾಲು ಚಿಕ್ಕಿ ಕೊಡವ. ಇಂದ ಬಂದು ಬ್ರಂಚ್ ಮಾಡ್ತಾ ಇದೀವಿ. ನಾನು ಗಾಬರಿ ತಿಂಡಿ ತಿನ್ನೋದೇ ಮರ್ತೋಗಿದ್ದೀನಿ. ಈ ಮೇಡಮ್ ಅಂತೂ ತಿಂಡಿನೇ ತಿನ್ನಲ್ಲ, ಕೇಳಲೇಬೇಡಿ. ಬಾಯ್ ಚಿಕ್ಕಿ. ಶೂಟ್ ಮುಗಿದ್ಮೇಲೆ ಮೇಡಮ್ಗೆ ಊಟ ಮಾಡಿಸಿ ಅವಳನ್ನ ಮಲಗಿಸ್ದೆ. ನಾಟ್ ಇವನ್ 1 hour, ಲೆಸ್ ದೆನ್ 1 hour ಮಲಗಿದ್ಲಷ್ಟೇ ಅವಳು. ಆ ಗ್ಯಾಪಲ್ಲಿ ನಾನೊಂದು ವಿಡಿಯೋ ಮಾಡಬೇಕಾಗಿತ್ತು. ವಿಡಿಯೋ ಶೂಟ್ ಮಾಡಿ ಆಲ್ಮೋಸ್ಟ್ ಎಡಿಟು ಮುಗಿಸ್ಬಿಟ್ಟೆ. ಆವಾಗ ಮೇಡಮ್ ಎದ್ರು. ಸೊ ಅವಳು ನನಗೆ ಟ್ರೈ ಮಾಡಿದೆ ಮಲಗಿಸೋಕ್ಕೆ, ಬಟ್ ಮಲಗಲಿಲ್ಲ. ಆಮೇಲೆ ಇನ್ನೇನು ಮಾಡೋದು ಅಂತ ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಸೊ ತುಂಬ ಜನ ಇದು ಕೇಳ್ತಾ ಇರ್ತೀರ ನಾನು ಹೆಂಗೆ ಕಾಜಲ್ ರಿಮೂವ್ ಮಾಡ್ತೀನಿ ಅಂತ. ಸೊ ಐ ಥಾಟ್ ಲೆಟ್ ಮೀ ಶೋ ಯು. ಇವತ್ತು ಆರ್ಡರ್ ಹಾಕಿದ್ದೆ. ಕಲರ್ ಚೇಂಜ್ ಆಗಿಬಿಟ್ಟಿದೆ. ಜಾನ್ಸನ್ ಬೇಬಿದು ಡಾರ್ಕ್ ಪಿಂಕ್ ಇತ್ತು, ಲೈಟ್ ಪಿಂಕ್. ಇದು 2 ತೊಗೊಂಡ್ರೆ ಏನೋ ಡಿಸ್ಕೌಂಟ್ ಇರುತ್ತೆ. ಇವು ಯಾವಾಗಲೂ ಅಷ್ಟೇ. ಸೊ ಅದಕ್ಕೆ ನಾನು ಯಾವಾಗಲೂ 2 ತೊಗೊಳ್ಳೋದು. 2 ತೊಗೊಂಡು 1 ಎತ್ತಿಟ್ಬಿಟ್ಟು 1 ಯೂಸ್ ಮಾಡ್ತೀನಿ ಹಾಗೆ. ಸೊ ಫಸ್ಟ್ ಹೆಂಗೆ ನಾನು ಮಾಡೋದು ಅಂದರೆ, ಇದು ಏನದು ಬಡ್ಸ್ ತೊಗೊಂಡು, ಫೇಸ್ ವಾಶ್ ಆಗಿದೆ, ಬಡ್ಸ್ ತೊಗೊಂಡು ಹಿಂಗೆ ಮಧ್ಯಕ್ಕಿಟ್ಟು ಹಿಂಗೆ ಮಾಡ್ತೀನಿ. ಸ್ವಲ್ಪ ಜನ ಆಯಿಲ್ ಹಚ್ಬಿಟ್ಟು ಮಾಡ್ತಾರೆ, ಬಟ್ ನನಗೆ ಆಯಿಲ್ ಹಚ್ಬಿಟ್ರೆ ಕಣ್ಣೆಲ್ಲ ಒಂಥರ ಮಂಜು ಅನ್ಸ್ಬಿಡುತ್ತೆ. ವಿಡಿಯೋ ಮಾಡ್ಕೊಂಡು ತಿಳ್ಕೊಂಬಿಟ್ಟೆ. ಸೊ ಮಂಜು ಅನ್ಸುತ್ತೆ ಅಂತ ನಾನು ಬರೀ ಇದರಲ್ಲೇ ಹಿಂಗೆ ಲೈಟಾಗೆ. ಸೊ ನಾನು ಮೇಲೂ ಹಾಕೋತೀನಲ್ವ, ಸೊ ಮೇಲೆ ಕೆಳಗೆ 2 ಹೋಗುತ್ತೆ ಹಿಂಗೆ. ಓಕೆನಾ? ಆಮೇಲೆ ಇನ್ನೊಂದು ಸೈಡ್ ತಗೊಂಡು ಇನ್ನೊಂದು ಕಡೆ ನೋಡಿ ಆಯ್ತಾ. ಕಣ್ಣಲ್ಲಿ ನೀರು ಬರ್ತಾ ಇದೆ. ಮಾತಾಡೋ ಜೋಶಲ್ಲಿ ಚುಚ್ಕೊಬಿಟ್ಟಿದ್ದೀನಿ. ನೀವು ನೋಡ್ಕೊಳ್ಳಿ, ಆಮೇಲೆ ಹುಷಾರಾಗಿ ಮಾಡ್ಕೊಳ್ಳಿ. ನಾನು ಯಾವತ್ತೂ ಚುಚ್ಚಿಲ್ಲ, ಇವತ್ತೇ. ಏನೋ ಮಾಡಲು ಹೋಗಿ ಏನು ಮಾಡಿದೆ ನಾನು. ಬಾಯ್ಲಿ ತೋರ್ಸು. ಕಿತ್ಕೊಳಲ್ಲ. ಇಲ್ಲಿ ನೋಡಿ, ಇಲ್ಲಿ ಮೇಡಮ್ ಲಿಪ್ಸ್ಟಿಕ್ ಹಾಕೋತಾ ಇರೋದು. ನನ್ನ ಲಿಪ್ ಗ್ಲಾಸ್, ನನ್ನ ಫೇವ್ರೆಟ್ ಲಿಪ್ ಗ್ಲಾಸು ಎತ್ಕೊಂಡೋಗಿ ಇದು ಎಷ್ಟನೇದೋ ಗೊತ್ತಿಲ್ಲ, ಅದು ಏನು ಲಿಪ್ಸ್ಟಿಕ್ ಹುಚ್ಚು. ಅವಾಗಿಂದ ಹತ್ಕೊಂಡು ಬಿಟ್ಬಿಟ್ಟಿದ್ದೀನಿ, ಏನಾರ ಮಾಡ್ಕೊ ಒಂದು ಅರ್ಧ ಗಂಟೆ ಅಂತ. ಸೊ ಮಾಡ್ತಾಯಿದ್ದೆ. ಇದಾಯ್ತಾ? ಇವಾಗ ನೋಡಿ, ಕಣ್ಣು ಒಳಗಡೆ ಫುಲ್ ಕ್ಲೀನ್ ಆಗಿದೆ, ಕಣ್ಣು ಹೊರಗಡೆ ಇದೆ ಅಲ್ವಾ. ಸೊ ಅದಕ್ಕೆ ವೆಟ್ ವೈಪ್ಸ್ ಯೂಸ್ ಮಾಡ್ತೀನಿ.
ಯಾಕಮ್ಮ ಹಿಂಗ್ ಮಾಡ್ತೀಯ ನೀನು? ಇಲ್ಲಿ ವೆಟ್ ವೈಪ್ಸ್ ಅಲ್ಲಿ ಸ್ಟಾರ್ಟಿಂಗ್ ಒಂದ್ 2-3 ಡ್ರೈ ಆಗೋಗಿರುತ್ತೆ. ಹಿಂಗೆ ಅರ್ಧ ಅಥವಾ ಯೂಶಲಿ ಒಂಚೂರು ಹರ್ಕೊಂತೀನಿ. ಹರ್ಕೊಂಡು ಈಗ ಹಿಂಗೆ ಹೊರಗಡೆದೆಲ್ಲ ಹಿಂಗೆ ವೈಪ್ ಮಾಡ್ಕೊಳ್ಳೋದು. ತುಂಬ ಪ್ರೆಸ್ಸು ಮಾಡಬೇಡಿ, ಆಮೇಲೆ ಉರಿ ಬರುತ್ತೆ. ಕೆಲವೊಬ್ರಿಗೆ ಅನ್ಸ್ಬೋದು ಹಾಕೊಳ್ಳೋದು ಯಾಕೆ, ಹಿಂಗೆ ತೆಗಿಯೋದು ಯಾಕೆ ಅಂತ. ಏನೋ ಅಭ್ಯಾಸ, ಹಾಕಿಲ್ಲ ಅಂದರೆ ಆಗಲ್ಲ. ನಾನು ಹಿಂಗೆ ಮಾಡಿದ್ಮೇಲೆ 2 ಸತಿ ಫೇಸ್ ವಾಶ್ ಮಾಡಿ ಬಡ್ಸಲ್ಲಿ ತೆಗೆದ್ರು ಇನ್ನೂ ಇಷ್ಟಿತ್ತು. ಸೊ ಇವಾಗ ಸ್ಕಿನ್ ಕೇರ್. ಆಲ್ಸೋ ಇವಾಗ ಮುಖ ತೊಳೆಯುವಾಗ ಒಂದು ವಿಷಯ ನನ್ನ ತಲೆಗೆ ಬಂತಾಯ್ತಾ. ನಾನು ಯೂಶಲಿ ಹೆಂಗೆ ಅಂದರೆ ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಮಾಡಬೇಕು, ಪರ್ಫೆಕ್ಟಾಗಿರಬೇಕು ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಶೂಟ್ ಅಂದರೆ ನೇಲ್ಸ್ ಚೆನ್ನಾಗಿರಬೇಕು, ನೀಟಾಗಿ ನೇಲ್ಸ್ ಮಾಡಿಸ್ಕೊಬೇಕು. ಅದಾದಮೇಲೆ ಕೂದಲು ಫುಲ್ ನೀಟಾಗಿರಬೇಕು, ಫೇಸ್ ಎಲ್ಲ ಶೇವ್ ಮಾಡಿ ಫುಲ್ ನೀಟಾಗಿರಬೇಕು, ಕೈ ಕಾಲೆಲ್ಲ ಶೇವ್ ಮಾಡಿರಬೇಕು. ಹೀಗೆ ಫುಲ್ಲು ನೀಟಾಗಿರ್ಬೇಕು, ಎಲ್ಲ ಮುಂಚೆನೇ ಸೆಟ್ ಆಗಬೇಕು, ಬಟ್ಟೆ ಗಿಟ್ಟೆ ಎಲ್ಲ ಈ ಥರ ಹುಡುಗಿ ಆಯಿತಾ. ಬಟ್ ಪ್ರಾಬಬ್ಲಿ ಎಲ್ಲ ಲಿಯೋಗಳಿಗೆ ಗೊತ್ತಿರುತ್ತೆ, ನಾವೆಲ್ಲ ಸ್ವಲ್ಪ ಹಿಂಗೆ ಕಳ್ಳಿ ಬಾಯ್ಚೆ ಹೋಗಿ ಕಬರ್ಡ್ ಬಾಕ್ಲಾಕೋಗ್ಬಿಟ್ಟವಳೆ. ಆದ್ರೆ ಈ ಸತಿ ಹೆಂಗೆ ಅಂದ್ರೆ ನಾನು ನೇಲ್ಸ್ ಮಾಡಿಸಿಲ್ಲ, ರೀಸೆಂಟಾಗಿ ತೆಗೆಸ್ದೆ. ಆ್ಯಂಡ್ ಅದಿನ್ನೂ ಹಾಗೆ ಬ್ಲಂಟ್ ಆಗಿದೆ. ಆಮೇಲೆ ಕೂದಲು ಅಷ್ಟೆ, ನಾನು ಓನಪ್ಪ ನನ್ನ ಕೂದಲು ಯಾರ ಹತ್ರನೂ ಮಾಡಿಸಿಲ್ಲ. ನಾನೇ ಸುಮ್ಮನೆ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಬಿಟ್ಕೊಂಡಿದ್ದೆ. ಅಲ್ಲಿ ಹೋಗಿ ಸುಮ್ಮನೆ ಹಿಂಗೆ ಸ್ಲೀಕ್ ಪೋನಿ ಹಾಕೊಂಡೆ. ಮೇಕಪ್ಪು ಅಷ್ಟೇ, ಸ್ಕಿನ್ ಕೇರ್ ಎಲ್ಲ ನಾನೇ ಮಾಡ್ಕೊಂಡಿದ್ದೆ. ಮೇಕಪ್ ಫೌಂಡೇಶನ್ ಒಂದು ನೀತು ಹಾಕಿದ್ರು ಅಷ್ಟೇ, ಬಿಕಾಸ್ ನನ್ನ ಹತ್ರ ಸ್ಪೆಸಿಫಿಕ್ ಫೌಂಡೇಶನ್ ಇರಲಿಲ್ಲ, ಎಸ್ಟೇ ಲಾಡರ್ದು. ಆ್ಯಂಡ್ ನಾನು ಫೌಂಡೇಶನ್ನೇ ಯೂಸ್ ಮಾಡಲ್ಲ, ನಿಮಗೆಲ್ಲ ಗೊತ್ತಲ್ಲ, ನಾನು ಬರೀ ಟಿಂಟೆಡ್ ಸೀರಮ್ ಯೂಸ್ ಮಾಡೋದು. ಸೊ ಅದಕ್ಕೆ ಅವರೇ ಹೇಳಿದ್ರು ಹೆಂಗಿದ್ರು ಬರ್ತೀನಲ್ಲ, ಸೊ ನಾನೇ ತೊಗೊಂಡು ಬರ್ತೀನಿ ಅಂತ. ಅದು ಬಿಟ್ಟರೆ ಬ್ಲಷ್ ಎಲ್ಲ ನಾನೇ ಹಾಕೊಂಡೆ. ಆಮೇಲೆ ಇನ್ನೇನು ಅಷ್ಟೇ. ಆಮೇಲೆ ಫೇಸ್ ಶೇವ್ ಮಾಡಿಲ್ಲ. ಇವತ್ತು ನೀತೂನು ಕೇಳ್ತಾ ಇದ್ರು ಫೇಸ್ ಎಲ್ಲ ಶೇವ್ ಮಾಡ್ಬೇಕಾಗಿತ್ತು ನೀಟಾಗಿ ಅಂತ. ಇಟ್ಸ್ ಲೈಕ್ ಇಟ್ ಇಸ್ ಓಕೆ. ಎನಿವೇಸ್ ಫೋಟೋಲಿ ಅದೆಲ್ಲ ಅಷ್ಟು ಮೈನ್ಯೂಟಾಗಿ ಕಾಣಲ್ಲ, ಅಥವಾ ಒಂಚೂರೋ ಪಾರೋ ಪ್ರೊಫೆಷನಲ್ ಶೂಟ್ ಅಂದಾಗ ಎಡಿಟ್ ಮಾಡ್ತಾರೆ. ಸೊ ಲೆಟ್ಸ್ ನಾಟ್ ಕೇರ್ ಟೂ ಮಚ್ ಅಂತ. ಆಮೇಲೆ ಬಟ್ಟೆನೂ ಅಷ್ಟೇ ನೆನ್ನೆ ಹೋಗ್ಬಿಟ್ಟು ಫೈನಲೈಸ್ ಮಾಡಿದ್ದು. ಪಾಪುದಂತೂ ಇವತ್ತು ಬೆಳಗ್ಗೆ ಬಂತು. ಆದರೆ ನಾನು ಸ್ಟ್ರೆಸ್ ಮಾಡ್ಕೊಂಡಿಲ್ಲ ಆಯ್ತಾ. ನೆನ್ನೆ ಪಾಪು ಹುಷಾರಿರಲಿಲ್ಲ, ಬಟ್ ಸ್ಟಿಲ್ ನಾನು ಏನೂ ಸ್ಟ್ರೆಸ್ ಮಾಡ್ಕೊಂಡಿಲ್ಲ. ಐಮ್ ಲೈಕ್ ಎವ್ರಿಥಿಂಗ್ ವಿಲ್ ಹ್ಯಾಪನ್, ಲೆಟ್ಸ್ ಇವಾಗ ಸದ್ಯಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗೋಣ ಅಂತ. ಐ ವಾಸ್ ನೆವರ್ ಲೈಕ್ ದಿಸ್. ಎಷ್ಟು ಸ್ಟ್ರೆಸ್ ಮಾಡ್ಕೋತಾ ಇದ್ದೆ ಅಂದರೆ, ಅಯ್ಯೋ ಅದು ಮಾಡಬೇಕು, ಅದು ಟೈಮ್ ಆಗುತ್ತೆ, ಇದು ನಾಳೆ ಶೂಟ್ ಇದೆ ಅಂತ ಫುಲ್ಲು ದಡ ರಶ್ ಮಾಡ್ತಾ ಇದ್ದೆ. ಬಟ್ ನೌ ಐ ಫೀಲ್ ಐ ಹ್ಯಾವ್ ಮೆಚ್ಯೂರ್ಡ್, ಐ ಫೀಲ್ ಐ ಹ್ಯಾವ್ ಗ್ರೋನ್ ಅಪ್, ಐ ಫೀಲ್ ಐ ಆಮ್ ಬಿಕಮಿಂಗ್ ಅ ಬೆಟರ್ ಪರ್ಸನ್. ಆ್ಯಂಡ್ ಎಷ್ಟು ಚೆನ್ನಾಗಾಯ್ತು ಗೊತ್ತಾ ಇವತ್ತು ಶೂಟು. ಪಿಕ್ಚರ್ಸ್ ಅಂತೂ ಕಣ್ಣೆರಡು ಸಾಲಲ್ಲ ನೋಡೋಕ್ಕೆ. ನನ್ನ ಮಗಳಂತೂ ಬಂಗಾರಿ ಪುಟ್ಟಿ, ಎಷ್ಟು ಹುಷಾರಿಲ್ಲ ಅಂದ್ರು ಎಷ್ಟು ಚೆನ್ನಾಗೆ ಮಾಡ್ಕೊಂಡ್ಲು. ಮರವಾಗಿ ನಿನ್ ಮೇಕಪ್ ತೋರ್ಸೋಣ, ಹೆಂಗ್ ಮಾಡ್ಕೋತಿ ತೋರ್ಸು ಅವ್ರಿಗೆಲ್ಲ. ಹೆಂಗ್ ಮಾಡ್ಕೊಳ್ಳೋದು ನಿನ್ ಮೇಕಪ್? ಹಂಗ ಅಯ್ಯೋ ಬಂಗಾಲಿ ಮಮ್ಮ ಮಾಡುವ. ಅಯ್ಯೋ ಚೋ ಕೂತು ನಂಗೆ ಬೇಡ ನೀನ್ ಹಚ್ಕ ಡ್ಯಾಡಿನ ಕರಿತೀವಿ, ತೋರ್ಸೋಣ ಎಷ್ಟು ಚೆನ್ನಾಗಿ ಮಗಳು ಮೇಕಪ್ ಆರ್ಟಿಸ್ಟ್ ಆಯ್ತವಳೆ ಅಂತ. ಸೊ ಹಾ, ಏನು ಹೇಳ್ತಾ ಇದ್ದೆ, ಐ ಫೆಲ್ಟ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ಇವತ್ತು ಫಾರ್ ಟೇಕಿಂಗ್ ಥಿಂಗ್ಸ್ ಸೋ ಈಸಿಲಿ. ಅಭಿ ಬಾಯಲ್ಲಿ ನಿನ್ನ ಪುತ್ರಿನ ನೋಡು. ನೋಡ್ದಾ? ಅದನ್ನ ಕೊಡದೇ ಇರೋದಕ್ಕೆ ರಂಪ ಮಾಡಿದ್ಲು ಅಷ್ಟೇ. ಅದನ್ನ ಹೇಳೋಣ ಅಂತ ಬಂದೆ ವಿಡಿಯೋಗೆ. ಪುಟ್ಟಿ ಬಾ, ಪುಟ್ಟಿ ಬಾಯಲ್ಲಿ ಸ್ನಾನ ಮಾಡಿಸ್ತೀನಿ ನಿಂಗೆ. ಏಯ್ ಪುಟ್ಟಿ, ಏಯ್ ಪುಟ್ಟಿ, ಏಯ್ ಪುಟ್ಟಿ ಬಾ. ಪುಟ್ಟಿ ಬಾಬಾ ಹೇರ್ ಸ್ಟೈಲ್ ಚೆನ್ನಾಗಿದೆಯಾ ಆಂಟಿ? ಇದೇ ಚೆನ್ನಾಗಿದೆ ನಿಂಗೆ ಅಂತ. ನೀರ್ ಬಿಡ್ಬೇಕು, ಒಳಗ್ ಸ್ನಾನ ಮಾಡಿಸ್ತೀನಿ. ನೀವ್ ಹೇಳಿ, ನಮ್ಗೆ ಮಿಡಲ್ ಪಾರ್ಟಿಷನ್ ಚೆನ್ನಾಗಿ ಕಾಣುತ್ತಾ, ಅಥವಾ ಸುಮ್ಮನೆ ಹಿಂಗ್ ಮೇಲೆ ಎತ್ಕೋಬೇಕಾ, ಅಥವಾ ಸೈಡ್ ಹಾಕೋಬೇಕಾ ಹೇಳಿ.
ಇವಾಗ ವರ್ಕೌಟ್ ಮಾಡ್ಬೇಕು. ಚಿಂಚುಗೆ ಸ್ನಾನ ಮಾಡಿಸಿ ವರ್ಕೌಟ್ ಮಾಡಬೇಕು.